ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಕೇಳಿದ್ರು. ಗೊತ್ತಿಲ್ಲ ಈ ಹೆಣ್ಮಗಳಿಗೆ ರಾಜಕೀಯದಲ್ಲಿ ಹೇಗೆ ಬರ್ಬೇಕು, ಯಾಕೆ ಬರಬೇಕು ಅನ್ನಿಸ್ತು, ಹೇಗೆ ಬಂದರು ಅದೆಲ್ಲ ನಮಗೆ ಗೊತ್ತಿಲ್ಲ, ಆದ್ರೆ ನಾವು ಬಂಗಾರಪ್ಪ ಅವ್ರ ಪಕ್ಷದಿಂದ ನೋಡಿದ್ವಿ ಅಂತ. ನಿಜವಾಗ್ಲೂ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಕಾಂಗ್ರೆಸ್ ಕುಟುಂಬವಾದ್ರಿಂದ ನನ್ನ ತಂದೆಯ ಆ ಕಾಂಗ್ರೆಸ್ ಕುಟುಂಬದಲ್ಲಿ ನಡೀತಿದ್ದಂಥದ್ದು, ನನ್ನ ತಂದೆ ಹೊರಗಡೆ ಹೋಗ್ತಿದ್ದು ಬರ್ತಿದ್ದು, ಜನರ ಸಂಪರ್ಕ, ಇದು ಅದು ಮಗುವಿನಿಂದಲೇ ನನ್ನ ಮೇಲೆ ಆ ಪ್ರಭಾವ ಬೀರಿದ್ದು ಹೌದು. ತದನಂತರದಲ್ಲಿ ಮದುವೆ, ವಿದ್ಯಾಭ್ಯಾಸ, ಮದುವೆ, ಬೇರೆ ಬೇರೆ ರಂಗಭೂಮಿ, ಇನ್ನೊಂದು ಮತ್ತೊಂದು ಎಲ್ಲವೂ ಆಗ್ತಾ ಆಗ್ತಾ ಬಂದಾಗ ಸಿನಿಮಾ ನಟಿ ಬಹುಶಃ ಅನುಭವ ಕಾಲದಲ್ಲಿ ಅನುಭವ ನೋಡಿದ ಗೆಳೆಯರಲ್ಲಿ ಇರ್ಬಹುದು ಅನ್ಕೋತೀನಿ. ಅನುಭವ ಚಿತ್ರಗಳನ್ನ ನೋಡಿರತಕ್ಕಂಥವ್ರು ಬಹಳಷ್ಟು ಜನ ಈಗ 60 ದಾಟಿದ್ದಾರೆ ಅನ್ಕೋತೀನಿ. ನಗ್ತಿದ್ರಿ ಯಾಕೆ? ಒಂದೇ ಕಾಶಿನಾಥ್ ಅವರು ಕೊಟ್ಟಂಥದ್ದು. ಅದಕ್ಕೆ ಮುಂಚೆ ಇನ್ನೊಂದು 1980ನೇ ಇಸ್ವಿನಲ್ಲಿ ಚಿತ್ರದಾಗ ಬಂದೆ. 1978ರಲ್ಲಿ ನಾನು ಗ್ರಾಮೀಣ ರಂಗಭೂಮಿ ನಿಮ್ಮ ಕಡೆ ಎಲ್ಲ ಬಂದು ಮಲ್ಲಣ್ಣ ಪೌರಾಣಿಕ ನಾಟಕಗಳೆಲ್ಲ ಪಾತ್ರಗಳನ್ನು ಮಾಡ್ತಿದ್ದೆ ಆ ಕಾಲದಲ್ಲಿ. ಹಾಗೆ ಪೌರಾಣಿಕ ಮತ್ತು ಹವ್ಯಾಸಿ ನಾಟಕಗಳು, ಗ್ರಾಮೀಣ ನಾಟಕಗಳು, ನಮ್ಮ ವೃತ್ತಿ ರಂಗಭೂಮಿ ನಾಟಕ, ಕಂಪನಿ ನಾಟಕಗಳು ಅಂತೀವಿ, ಆ ನಾಟಕಗಳು ಎಲ್ಲ ಮಾಡ್ತಾ 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 ಈ ಸಿನಿಮಾ ಜಗತ್ತಿಗೂ ಬಂದ್ಬಿಟ್ಟೆ. ಒಂದೇ ರಾತ್ರಿಯಲ್ಲೇ ತಾರೆ ಆಗ್ಬಿಟ್ಟೆ ನಾನು. ಅವು ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ. ನನ್ನ ಜೀವನದಲ್ಲಿ ಸಿಕ್ತು. ಆ ಚಿತ್ರ 2 ವರ್ಷ ಆಯ್ತು. ರಿಲೀಸ್ ಆಗೋರ್ಗೂ ಗೊತ್ತಿಲ್ಲ ನಾನು ಒಂದೇ ರಾತ್ರಿಗೆ ದೊಡ್ಡ ತಾರೆ ಆಗ್ಬಿಡ್ತೀನಿ ಅಂತ. ನಾನು ಯಾರ ಮನೆ ಬಾಗಿಲಿಗೂ ನಾನು ಪಾತ್ರ ಕೇಳ್ಕೊಂಡು ಹೋದವಳೆ ಅಲ್ಲ ಅಣ್ಣ. ನೆಕ್ಸ್ಟ್ ಡೇ ನೋಡಿದ್ರೆ ಇಡೀ ಚಿತ್ರರಂಗದಲ್ಲಿ ಎಷ್ಟೊಂದು ಪಾತ್ರಗಳು ಸಿಗ್ತಾ ಹೋಯ್ತು, ಏನೆಲ್ಲ ಆಗ್ತಾ ಹೋಯ್ತು. ಎಲ್ಲ ಪ್ರೊಡ್ಯೂಸರ್ಸ್ ಉಮಾಶ್ರೀ ಮಾಡಿದ್ದು ಶೃಂಗಾರ ಪಾತ್ರ. ಮೊದಲನೇ ಸರ್ತಿ ಅನುಭವ ಚಿತ್ರದಲ್ಲಿ ಶೃಂಗಾರ ಪಾತ್ರ. ತದನಂತರದಲ್ಲಿ ಹಾಸ್ಯ ಪಾತ್ರಗಳು, ದ್ವಂದ್ವ ಸಂಭಾಷಣೆ, ಅದು ಇದು ಎಲ್ಲ ಆಗಿ ಕೊನೆಗೆ ರವಿಚಂದ್ರನ್ ಅವರ ಪುಟ್ನಂಜ ಬರೋವರೆಗೂ ಕೂಡ ಉಮಾಶ್ರೀಗೆ ಇಂಥದ್ದೊಂದು ದೊಡ್ಡ ಶಕ್ತಿ ಇದೆ, ಇಷ್ಟು ದೊಡ್ಡ ಕಲಾವಿದ ಆಗಿದ್ದಾಳೆ ಏನೂ ಗೊತ್ತೇ ಇಲ್ಲ ಅವರಿಗೆ. ಪುಟ್ನಂಜ ಆದ್ಮೇಲೆ ಗೊತ್ತಾಗಿದ್ದು. ದೇವರೂರ ಮಹಾದೇವರವರ ಒಡಲಾಳದ ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ನಾನು ಪಾತ್ರವನ್ನ ಮಾಡಿದ್ದೆ. 22 ವಯಸ್ಸಿನ ಹೆಣ್ಮಗಳು 75-80 ವಯಸ್ಸಿನ ಮುದುಕಿ ಪಾತ್ರವನ್ನ ಮಾಡಿದಾಗ ಆಸ್ಕರ್ ಅವಾರ್ಡ್ ಕೊಡಬೇಕು ಈ ಹೆಣ್ಮಗಳಿಗೆ ಅಂತ ನ್ಯಾಷನಲ್ ಪೇಪರ್ಸ್ ಅಲ್ಲಿ ಬರ್ದಂತ ಒಂದು ರಂಗಭೂಮಿಯಲ್ಲಿ ತಾರಾದ ಹೆಣ್ಮಗಳು. ತದನಂತರದಲ್ಲೇ ಆಯ್ತು ಬಿಡಿ, ಪುಟ್ನಂಜ ಆಯ್ತು, ಇದಾಯ್ತು. ನಮ್ಮ ಬಂಗಾರಪ್ಪಾಜಿಯವರ ಆಗ ನನಗೆ ಅನಿಸ್ತಾ ಇತ್ತು, ಸಭಾಪತಿಗಳೇ, ನಾನು ರಾಜಕೀಯಕ್ಕೆ ಹೋಗ್ಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ಹಾಗೆ ಹೀಗೆ ಅಂತ. ನಮ್ಮ ಸಮಾಜದ ಸ್ವಾಮೀಜಿಯವರು ದಯಾನಂದ ಪುರಿಗಳು ಕರೆದು ಒಂದು ದಿವಸ ಹೇಳಿದ್ರು, ನಿಂಗೆ ತುಂಬ ಒಳ್ಳೆ ಶಕ್ತಿ ಇದೆಯಮ್ಮ, ತುಂಬ ಒಳ್ಳೆ ಬುದ್ಧಿ ಶಕ್ತಿ ಇದೆ, ಇನ್ನೊಂದು ಮತ್ತೆ ನೀನು ಯಾಕೆ ನಮ್ಮ ಸಮುದಾಯದಲ್ಲೂ ಹೋಗ್ಬಾರ್ದು ರಾಜಕೀಯಕ್ಕೆ ಅಂತ ಪ್ರೇರಣೆ ಸಿಕ್ತು. ನೀವು ಕೇಳಿದಕ್ಕೆ ಹೇಳ್ತಾ ಇದ್ದೀನಿ. ಸಿಕ್ಕಾಗ ಆಗ ನಾನು 1984 ರಾಮಲಿಂಗಾರೆಡ್ಡಿ ಅವರ ಶಾಸಕ ಸ್ಥಾನಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ದೆ. ಅನುಭವ ನಟಿಯಾದಾಗ ಪಿಕ್ಚರ್ ಅಲ್ಲಿ ಹೆಸರು ಬಂದಿದ್ದಾಗ ಅವ್ರ ಪ್ರಚಾರಕ್ಕೆಲ್ಲ ಹೋಗ್ತಿದ್ದೆ. ವಜ್ರಮುನಿಯವ್ರನ್ನ ಕೇಳಿದೆ, ಇನ್ನೊಬ್ಬರನ್ನ ಕೇಳಿದೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯತ್ವ ಕೊಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯತ್ವ ಆಗ ಆಗ್ಲಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ಏನಾಯ್ತು, ಅಂಗೈಲಿ ಅಪ್ಸರೆ ಚಿತ್ರವನ್ನ ಮಾಡುವಾಗ ಕುಮಾರ್ ಬಂಗಾರಪ್ಪ ಅವರು ನಾಯಕರಾಗಿದ್ರು. ನಾನು ಕೇಳ್ಕೊಂಡೆ, ನನಗೆ ರಾಜಕೀಯಕ್ಕೆ ಬರಬೇಕು ಅಂತೇಳಿ ಯಾವ್ದನ್ನ ಪಕ್ಷಕ್ಕೆ ತಗೊಳಕ್ ಹೇಳಿ. ಅವರು ಇನ್ನೂ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ತಗೊಳಕ್ ಹೇಳಿ ನನ್ನ ಒಂದೆರಡು ದಿವಸ ಸುಮ್ಮನೆ ಇರಮ್ಮ, ನಾನು ಹೇಳ್ತೀನಿ ಅಂತಂದ್ರು ಮಹಾಸಭಾಪತಿಗಳು. ಅದ್ ನೋಡಿದ್ರೆ ನನ್ಗೆ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಅವರೇ ಒಂದು ಪಕ್ಷ ಕಟ್ಟಿದ್ರು, ಆ ಪಕ್ಷದಲ್ಲಿ KCP ನನ್ನ ತಗೊಂಡ್ಬಿಟ್ರು. ಒಂದ್ ನಿಮಿಷ, ನಾನು ಸಭಾಪತಿ, ಮಹಾಸಭಾಪತಿ ಅಲ್ಲ, ಸಭಾಪತಿ ಮಹಾಸಭಾಪತಿಗಳಂತಲೂ ಸಂಬೋಧನೆ ಮಾಡೋದು ಅದು ಕೂಡ ಒಂದು ಒಳ್ಳೆಯ ಸಂಬೋಧನೆನೆ, ಅದೇನು ತಪ್ಪಲ್ಲ, ಗೌರವಾರ್ಥವಾಗಿ. ಸೊ ಹಾಗಾಗಿ ಬಂದೆ. ತೆಂಗಿನ ಮರ ಗುರ್ತು, ಮೊದಲನೇ ಚುನಾವಣೆ ಹುಬ್ಬಳ್ಳಿ ರೂರಲ್, ನನ್ನ ಮೊದಲನೆಯ ನೇರ ಚುನಾವಣೆ ಅಸೆಂಬ್ಲಿಗೆ ತಾವು ಹೇಳ್ದ ಹಾಗೆ ಬಂದೆ. ಇವನ್ನೆಲ್ಲ ಭೇಟಿ ಮಾಡಿದೆ. ಏನೂ ಗೊತ್ತಿಲ್ಲ, ಹುಂಬುತನ. ನನ್ನ ಮಗ ಇಲ್ಲೇ ಇದೆ, ನನ್ನ ಮಗ ಬಂದಿದ್ದಾನೆ, ನನ್ನ ಸೊಸೆ, ನನ್ನ ಮಗಳು, ನನ್ನ ಅಳಿಯ ಇಲ್ಲಿ ಬಂದಿದ್ದಾರೆ, ನನ್ನ ಮಗ ವಿಜಯ್ ಕುಮಾರ್ ನನ್ನ ಜೊತೆನಲ್ಲಿ ಒಂದು ಸೂಟ್ ಕೇಸ್ ಇಟ್ಕೊಂಡು ಹೋದ್ವಪ್ಪ. ಒಡವೆ ಒತ್ತೆ ಇಟ್ಟು 75,000 ತಗೊಂಡ ಹೋದ್ರೆ ಅಲ್ಲಿ ನೋಡಿದ್ರೆ ರಿಸಲ್ಟ್ ಬಂತು. ಈಗ್ಲೂ ಅಂತಾರೆ ಅಲ್ಲಿ ನಾನು ನಿಂತಿದ್ದು ಯಾರ ವಿರುದ್ಧ? ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ
ಮತ್ತೆ ಇನ್ನೊಬ್ರು ಅಣ್ಣ ಇದು ಇನ್ನೊಬ್ರಿದ್ರು, ಬಸವರಾಜ ಬೊಮ್ಮಾಯಿ ಹೇಳಿದ್ನಲ್ಲ, ಪಪ್ಪಿರಾಯನಗೌಡ ಪಕ್ಷತ್ರ ನಿಂತೆ 4,000 ಓಟ್ ತಗೊಂಡ್ಬಿಟ್ಟೆ ನಾನು ಅವತ್ತು. ಎಂತ ದೊಡ್ಡಲ್ಲ. ಯಾವ ಕ್ಷೇತ್ರ? ಹುಬ್ಬಳ್ಳಿ ರೂರಲ್. ನನ್ನ ಬದುಕು ಸ್ಟಾರ್ಟ್ ಆಗಿದ್ದೆ ರಾಜಕೀಯದಲ್ಲಿ ಚುನಾವಣೆ ಅಂದ್ರೆ ನನ್ನ ಉತ್ತರ ಕರ್ನಾಟಕದ ಭೂಮಿಯಿಂದನೇ. ನನ್ನ ಉತ್ತರ ಕರ್ನಾಟಕದ ಭೂಮಿಯಿಂದ ಶುರುವಾಯ್ತು. ನಾನು ಸೋತೆ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರು, ಬಸವರಾಜ ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಆದ್ರು, ನಾನಿವತ್ತು ಉಪಸಭಾಪತಿಯಾಗಿ. ಎಂಥ ಆಶೀರ್ವಾದ ಭಗವಂತನದು.